ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಇದು ಕೊಣಾಜೆ ಯೂನಿವರ್ಸಿಟಿಯ ಬಳಿ ಇರುವ ಮುಖ್ಯ ರಸ್ತೆಯಾಗಿದೆ. ಇಂದು ನಾನು ಕೊಣಾಜೆ ಯೂನಿವರ್ಸಿಟಿಯ ಪ್ರದೇಶದಲ್ಲಿ ನಡೆಯುತ್ತಿರುವ ಒಂದು ಮುಖ್ಯ ಸಮಸ್ಯೆಯ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಇದು ಸಣ್ಣ ವಿಷಯ ಅಲ್ಲ. ಇದು ಸಾರ್ವಜನಿಕರ ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತಹ ಒಂದು ದೊಡ್ಡ ಸಮಸ್ಯೆಯಾಗಿದೆ. ವೀಕ್ಷಕರೇ, ಸರಿಯಾಗಿ ವಿಡಿಯೋ ನೋಡಿ. ಈ ಪ್ರದೇಶದಲ್ಲಿ ಮಲಿನವಾದ ನೀರು ರಸ್ತೆ ಬದಿಗೆ ಹರಿಯುತ್ತಿರುವುದು ಕಾಣಬಹುದು. ಇದು ಸಾಮಾನ್ಯ ವಿಷಯ ಎಂದು ಕೆಲವರು ಭಾವಿಸಿರಬಹುದು, ಆದರೆ ಇದರ ಪರಿಣಾಮ ತುಂಬ ಗಂಭೀರವಾಗಿದೆ. ಈ ನೀರಿನಿಂದ ದುರ್ಗಂಧ ಬರುತ್ತಿದೆ. ಇದು ಸುತ್ತಮುತ್ತಲು ಇರುವ ಜನರಿಗೆ ತೊಂದರೆ ಕೊಡುತ್ತಿದೆ. ಇಂತಹ ನೀರು ರೋಗಗಳಿಗೆ ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಿಕೊಡಬೇಕು. ವಿದ್ಯಾರ್ಥಿಗಳು, ಸಾರ್ವಜನಿಕರು ಪ್ರತಿದಿನ ನಡೆದಾಡುವ ಜಾಗವಾಗಿದೆ ಇದು. ದಯವಿಟ್ಟು ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಬೇಕು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು. ಟೆಂಪರರಿ ಸೊಲ್ಯೂಷನ್ ಸಾಕಾಗುವುದಿಲ್ಲ. ನಮಗೆ ಅದರ ಅಗತ್ಯವೂ ಇಲ್ಲ. ಶಾಶ್ವತವಾಗಿ ಇದಕ್ಕೊಂದು ಪರಿಹಾರ ಅಧಿಕಾರಿಗಳು ಮಾಡಿಕೊಡಬೇಕು. ಈ ನೀರು ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಮಾಡುತ್ತಿದೆ. ನೀವು ನೋಡಬಹುದು, ನೀರು ನೇರವಾಗಿ ರಸ್ತೆ ಕಡೆ ಬರುತ್ತಿದೆ. ಇದನ್ನು ಸರಿಪಡಿಸುವುದು ಬಹಳ ಮುಖ್ಯ. ಈ ನೀರಿನಿಂದ ಪರಿಸರ ಹಾಳಾಗುತ್ತಿದೆ ಮತ್ತು ರೋಗಗಳಿಗೆ ಕಾರಣವಾಗುವ ಒಂದು ಮಲಿನವಾದ ಕೊಳಚೆ ನೀರಾಗಿದೆ ಇದು. ನಿಂತಿರುವ ಕೊಳಚೆ ನೀರು ಸೊಳ್ಳೆಗಳ ಬೆಳವಣಿಗೆಗೆ ಪರ್ಫೆಕ್ಟ್ ಪ್ಲೇಸ್ ಆಗಿದೆ. ಸೊಳ್ಳೆಗಳು ಈ ನೀರಿನಿಂದ ಮೊಟ್ಟೆ ಇಟ್ಟು ಕೆಲವು ದಿನಗಳಲ್ಲಿ ರೋಗ ಹರಡುತ್ತವೆ. ಈ ಸೊಳ್ಳೆಗಳಿಂದ ಬರಬಹುದಾದ ಕೆಲವು ರೋಗಗಳು ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನಿಯಾ ಮುಂತಾದ ರೋಗಗಳು ಬರುವ ಸಾಧ್ಯತೆ ಇದೆ. ಕೊಳಚೆ ನೀರಿನಲ್ಲಿ ಹಲವು ರೀತಿಯ ಬ್ಯಾಕ್ಟೀರಿಯಾ ಇರುತ್ತವೆ. ಇವು ಸ್ಕಿನ್ ಇನ್ಫೆಕ್ಷನ್, ಅಲರ್ಜಿ ಮುಂತಾದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಜನರು ಇಲ್ಲಿಂದ ಹೋಗುವಾಗ ತುಂಬ ತೊಂದರೆ ಅನುಭವಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ಇದು ಡೈಲಿ ಪ್ರಾಬ್ಲಮ್ ಆಗಿದೆ. ಇಂತಹ ನೀರು ಸೊಳ್ಳೆಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದು ಜನರ ಆರೋಗ್ಯಕ್ಕೆ ಅಪಾಯ ಉಂಟು ಮಾಡುತ್ತದೆ. ಬ್ಯಾಡ್ ಸ್ಮೆಲ್ ಮತ್ತು ಬ್ಯಾಕ್ಟೀರಿಯಾಗಳು ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ಬರುತ್ತವೆ. ಮತ್ತೆ ಮಳೆಗಾಲ ಬಂದರೆ ಇನ್ನೂ ತುಂಬ ಡೇಂಜರ್. ಯಾಕೆಂದರೆ ಮಳೆ ಬಂದಾಗ ಈಗಿರುವ ಕೊಳಚೆ ನೀರು ಇನ್ನೂ ಹೆಚ್ಚಾಗಿ ರಸ್ತೆ ಮೇಲೆ ಹರಿಯುತ್ತದೆ. ಡ್ರೈನೇಜ್ ಕೆಪಾಸಿಟಿ ಸಾಕಾಗದಿದ್ದರೆ ಓವರ್ಫ್ಲೋ ಆಗುತ್ತದೆ. ಈ ರೀತಿಯ ಪರಿಸ್ಥಿತಿ ಮುಂದುವರಿದರೆ ಈ ನೀರು ಶರೀರಕ್ಕೆ ತಾಗಿದರೆ ಚರ್ಮ ಇನ್ಫೆಕ್ಷನ್, ತುರಿಕೆ, ಗಜ್ಜಿ ಥರದ ಸಮಸ್ಯೆಗಳು ಹೆಚ್ಚಾಗಬಹುದು. ನಾನು ಈಗ ನಿಂತಿರುವ ಈ ಸ್ಥಳದಲ್ಲಿ ನೀವು ನೋಡಬಹುದು, ನೀರು ನೇರವಾಗಿ ರಸ್ತೆ ಬದಿಗೆ ಹರಿಯುತ್ತಿದೆ. ಇದು ಒಂದು ದಿನದ ಸಮಸ್ಯೆ ಅಲ್ಲ. ಇದು ಸುಮಾರು ವರ್ಷಗಳಿಂದ ನಡೆಯುತ್ತಿರುವ ಸಮಸ್ಯೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲೇ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಿಕೊಡಬೇಕು. ಇದರ ಕೆಲಸವನ್ನು ಅತಿ ಶೀಘ್ರದಲ್ಲಿ ನಾಳೆಯೇ ನೀವು ಆರಂಭಿಸಬೇಕು. ಮತ್ತೊಮ್ಮೆ ನಾವು ಇದರ ಕುರಿತು ಮಾತನಾಡುವ ಹಾಗೆ ಆಗಬಾರದು. ದಯವಿಟ್ಟು ಅಧಿಕಾರಿಗಳೇ, ಇದರ ಕುರಿತು ಶೀಘ್ರವಾಗಿ ನೀವು ಸ್ವಚ್ಛತೆಯ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಕೊಣಾಜೆ ಗ್ರಾಮಸ್ಥರೇ, ಇದು ಕೇವಲ ನನಗೆ ಒಬ್ಬನಿಗೆ ಸಂಬಂಧಪಟ್ಟ ವಿಡಿಯೋ ಅಲ್ಲ. ಇದು ನಿಮಗೆ ಸಂಬಂಧಪಟ್ಟಂತಹ ವಿಡಿಯೋ. ಆದ್ದರಿಂದ ಯಾವ ಅಧಿಕಾರಿಗಳಿಗೆ ಈ ವಿಡಿಯೋ ತಲುಪಬೇಕು ಅವರಿಗೆ ನೀವು ತಲುಪಿಸಿಕೊಡಿ. ನನ್ನ ಈ ವಿಡಿಯೋವನ್ನು ಅಧಿಕಾರಿಗಳೇ ನೀವು ನೋಡುತ್ತಿದ್ದರೆ ಇದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರವನ್ನು ನೀವು ಮಾಡಬೇಕು. ತಾತ್ಕಾಲಿಕ ಪರಿಹಾರ ನಮಗೆ ಬೇಡ, ಅದರ ಅಗತ್ಯವೂ ಇಲ್ಲ. ಈ ವಿಡಿಯೋವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವವರೆಗೂ ಶೇರ್ ಮಾಡಿ.